ಹಾಯ್ ವಿವರ್ಸ್, ವೆಲ್ಕಮ್ ಟು ಅರಸಿ ಟೆರೆಸ್ ಗಾರ್ಡನ್. ಹಣ್ಣಿನ ಗಿಡಗಳಲ್ಲೇ ತುಂಬಾ ಚಿಕ್ಕ ಗಿಡ ಅಂದರೆ ಸ್ಟ್ರಾಬೆರಿ ಗಿಡ. ಇದನ್ನು ಬೆಳೆಸೋದು ಕಷ್ಟ ಏನಲ್ಲ, ತುಂಬಾ ಸುಲಭ. ನರ್ಸರಿಯಿಂದ ತಂದು 5 ದಿನ ಪಾಟಿಂಗ್ ಮಾಡಬಾರ್ದು. ಯಾಕೆಂದರೆ ನಮ್ಮ ಟೆರೆಸ್ ಗಾರ್ಡನ್ ವಾತಾವರಣಕ್ಕೆ ಅದು ಹೊಂದ್ಕೊಬೇಕು. ಈ ಗಿಡನ ಹೇಗೆ ಕೇರ್ ತಗೋಬೇಕು, ಹೇಗೆ ಪ್ರೊಪಗೇಟ್ ಮಾಡಬೇಕು ನೋಡೋಣ. ಪ್ರೊಪಗೇಟ್ ಮಾಡೋಕ್ಕೆ ಚಿಕ್ಕ ಚಿಕ್ಕ 2 ಪೇಪರ್ ಲೋಟ ಬೇಕು. ಆಲ್ರೆಡಿ ನಿಮಗೆ ಲಾಸ್ಟ್ ವಿಡಿಯೋನಲ್ಲಿ ಹೇಳ್ದಂಗೆ 30% ಮಣ್ಣು, 30% ಗೊಬ್ಬರ, 30% ಕೋಕೋಪೀಟ್, 10% ನೀಮ್ ಕೇಕ್ ಬೇಕು. ಗಿಡದ ಕೆಳಗಿಂದ ಈ ಥರ ಹೊಸದಾಗಿ ಉದ್ದವಾಗಿ ಬೆಳೆದು 4-5 ಎಲೆಗಳು ಬರುತ್ತದೆ. ಎಲೆ ಕೆಳಗೆ ರೂಟ್ಸ್ ಡೆವಲಪ್ ಆಗುತ್ತೆ. ಅದನ್ನು ಈ ಥರ ಪಾಟ್ನಲ್ಲಿ ಪ್ರೆಸ್ ಮಾಡಬೇಕು. ಲೋಟ ತಗೊಂಡು ಮಧ್ಯದಲ್ಲಿ ಒಂದು ತೂತು ಹಾಕಿ, ನೀರು ಸ್ಟೋರ್ ಆಗಿ ಡ್ರೈನೇಜ್ ಪ್ರಾಬ್ಲಮ್ ಆಗಿ ಬೇರು ಕೊಳಿಬಾರ್ದಂತ ಪ್ರೆಸ್ ಮಾಡಿ 15 ದಿನ ಆದಮೇಲೆ ಈ ಥರ ರೂಟ್ಸ್ ಬರುತ್ತೆ. ಆಗ ಅದನ್ನು ತೂತು ಮಾಡಿರೋ ಲೋಟದಲ್ಲಿ ಅರ್ಧ ಮಣ್ಣು ಹಾಕ್ಕೊಂಡು ಬೇರನ್ನ ಅದರಲ್ಲಿಟ್ಟು ಲೋಟದ ತುಂಬ ಮಣ್ಣು ಹಾಕಿದ್ಮೇಲೆ ನೀರು ಹಾಕಿ ಅದೇ ಪಾಟ್ನಲ್ಲಿ ಮತ್ತೆ 15 ದಿನ ಬಿಡಬೇಕು. ಗಿಡಕ್ಕೆ ನೀರು ಹಾಕೋ ಟೈಮ್ನಲ್ಲಿ ಇದಕ್ಕೂ ಹಾಕೊಳ್ತಾ ಹೋಗಬೇಕು. ದೊಡ್ಡದೊಂದು ಪಾಟ್ ತಗೊಂಡು ಡ್ರೈನೇಜ್ಗೋಸ್ಕರ ತೂತಗಳಿಗೆ ಕಲ್ಲಿಡಬೇಕು. ಕಲ್ಲಿಟ್ಟ ಮೇಲೆ ಈ ಥರ ಅರ್ಧ ಪಾಟ್ಗೆ ಮಣ್ಣು ಹಾಕಬೇಕು. ಆಲ್ರೆಡಿ 2 ಪಾಟ್ಗೆ ಹಾಕಿದ್ದೀವಿ ನೋಡಿ. ಆ ಕಡೆ ಈ ಕಡೆ ಬಂದಿರೋ ಬಳ್ಳಿನ ಕಟ್ ಮಾಡಿ ಪಾಟಿಂದ ಸಪ್ರೇಟ್ ಮಾಡಬೇಕು. ಹಾಕಿ 15 ದಿನಕ್ಕೆ ಎಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ ಅಲ್ಲ. ಗಿಡನ ಪೇಪರ್ ಕಪ್ಪಿಂದ ಸಪ್ರೇಟ್ ಮಾಡಬೇಕು. ಎಷ್ಟು ರೂಟ್ಸ್ ಬಂದಿದೆ ನೋಡಿ. ಆ ಗಿಡಗಳನ್ನು ಈ ಥರ ದೊಡ್ಡ ಪಾಟ್ನಲ್ಲಿ ಹಾಕಿ ಪಾಟ್ ಫುಲ್ಲು ಮಣ್ಣು ಹಾಕಿ. ನೀರು ಪಾಟ್ ತೂತದಿಂದ ಹೊರಬರುವಷ್ಟು ಪಾಟ್ ಫುಲ್ಲು ನೀರು ಹಾಕಬೇಕು. ಈ ಥರ 3 ಪಾಟ್ಗೆ ಪ್ರೊಪಗೇಟ್ ಮಾಡಿದ್ದೀವಿ ನೋಡಿ. ನೀವು ನಿಮ್ಮ ಮನೆಗಳಲ್ಲಿ ಇದೇ ಥರ ಸ್ಟ್ರಾಬೆರಿ ಗಿಡನ ಹಾಕ್ಕೊಳ್ಳಿ. ಸ್ಟ್ರಾಬೆರಿ ಗಿಡಕ್ಕೆ ದಿನದಲ್ಲಿ 4ರಿಂದ 5 ಗಂಟೆ ಬಿಸಿಲು ಬೇಕು. ತುಂಬ ಬಿಸಿಲಾದರೂ ಗಿಡ ಒಣಗೋಗುತ್ತೆ. ಈಗ ಪ್ರೊಪಗೇಟ್ ಮಾಡಿರೋ ಗಿಡನ 5 ದಿನ ನೆರಳಲ್ಲಿಟ್ಟು ಆಮೇಲೆ ಬಿಸಿಲಲ್ಲಿಡಬೇಕು. ಆಲ್ರೆಡಿ ಆ ರೀತಿ ಮಾಡಿರೋ ಗಿಡ ಇದು. ನಾವು ಮಾಡ್ತಾ ಇರೋ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಮರೀದೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಓಕೆ ಮಾಡಿ. ಥ್ಯಾಂಕ್ ಯು.